ಇನ್ನು ರೇಣುಕಾಸ್ವಾಮಿ ಬಿಭತ್ಸ ಕೊಲೆ ಬಗ್ಗೆ ದರ್ಶನ್ ಒಪ್ಪಿಕೊಂಡಿದ್ದಾರೆ. ಇದಷ್ಟೇ ಅಲ್ಲದೆ ಪ್ರಕರಣದ 9ನೇ ಆರೋಪಿಯು ಹತ್ಯೆಯ ಬಗ್ಗೆ ಸ್ನೇಹಿತರ ಹತ್ರ ಹೇಳ್ಕೊಂಡಿದ್ದಂತೆ ಮಾತನಾಡಿದ್ದಂತೆ. ಈ ಎಲ್ಲವನ್ನ ಕೂಡ ಸಾಕ್ಷ್ಯ ಮಾಡಿರುವ ಪೊಲೀಸರು ದರ್ಶನ್ ವಿರುದ್ಧ ಸಾಕ್ಷಿಗಳ ವ್ಯೂಹ ಹೆಣೆದಿದ್ದಾರಂತೆ. ಅದೇನಂತೀರಾ ಈ ಸ್ಟೋರಿ ನೋಡಿ. ರೇಣುಕಾಸ್ವಾಮಿ ಕೊಲೆ ಮಾಹಿತಿ ಬಹಿರಂಗ. ಕೊಲೆ ವೇಳೆ ಭಾಗಿಯಾಗಿದ್ದು ಒಪ್ಪಿಕೊಂಡ ದಾಸ. ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆ ಬರ್ಬರ ಹತ್ಯೆ ವಿಕೃತವಾಗಿ ಕ್ರೌರ್ಯ ಮೆರೆದ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿದೆ. 17 ಜನರು ಸೇರಿ ಅಮಾಯಕನನ್ನ ಭೀಭತ್ಸವಾಗಿ ಹಲ್ಲೆ ಮಾಡಿ ಕೊಂದ್ರು. ಆದರೆ ಇದರಲ್ಲಿ ಯಾರು ಹಲ್ಲೆಗೆ ರೇಣುಕಾಸ್ವಾಮಿ ಪ್ರಾಣ ಪಕ್ಷಿ ಹಾರಿ ಹೋಯಿತು ಎಂಬುದು ಈವರೆಗೂ ನಿಗೂಢವಾಗಿತ್ತು. ಇದೀಗ ಆ ನಿಗೂಢಕ್ಕೆ ಬಯಲಾಗಿದೆ. ಹೌದು, ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿ ಶವ ಬಿಸಾಕಿದ ನಂತರ ಸ್ನೇಹಿತನ ಬಳಿ ಕತೆ ಹೇಳಿದ ಆರೋಪಿ ನಂಬರ್ 8 ರವಿಶಂಕರ್ ಈ ವಿಚಾರವನ್ನ ಪೊಲೀಸರು ತನಿಖೆಯಲ್ಲಿ ಬಾಯ್ಬಿಡಿಸಿದ್ದಾರೆ. ಅಲ್ಲದೆ ಕತೆ ಕೇಳಿಸಿಕೊಂಡಿರುವಂತಹ ಸ್ನೇಹಿತನನ್ನೇ ಪೊಲೀಸರು ಈಗ ಸಾಕ್ಷ್ಯ ಮಾಡಿದ್ದಾರೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯ ಕಿಡ್ನಾಪ್ ಮಾಡಿದ್ದು ಇದೇ ರವಿಶಂಕರ್. ಶವ ಬಿಸಾಕಿ ತೆರಳಿ ನಡೆದಿದ್ದನ್ನೆಲ್ಲ ಸ್ನೇಹಿತನ ಬಳಿ ಹೇಳಿದ್ದ. ಈಗ ಆತನನ್ನು ಪ್ರಮುಖ ಸಾಕ್ಷಿ ಹೇಳಿಕೆಯಾಗಿ ದಾಖಲಿಸಿಕೊಂಡಿದ್ದಾರೆ. ನಾನು ಕೊಲೆಯಲ್ಲಿ ಭಾಗಿಯಾಗಿದ್ದೇನೆಂದ್ರಂತೆ ಭೂಪತಿ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಹಂತ ಹಂತದಲ್ಲೂ ಸಾಕ್ಷಿ ಸ್ಟ್ರಾಂಗ್ ಆಗ್ತಿದೆ. ದರ್ಶನ್ ಸುತ್ತಮುತ್ತಲಿನವರಿಂದಲೇ ಮಹತ್ವದ ಸಾಕ್ಷಿಗಳು ಸ್ಟ್ರಾಂಗ್ ಎವಿಡೆನ್ಸ್ ಆಗ್ತಾ ಇವೆ. ಇದಷ್ಟೇ ಅಲ್ಲದೆ ಕೊಲೆಯಲ್ಲಿ ಭಾಗಿಯಾಗಿರುವುದು ಸ್ವತಃ ದರ್ಶನ್ ಒಪ್ಪಿಕೊಂಡಿದ್ದಾರೆ. ಕೊಲೆಗೆ 83,000 ಹಣವನ್ನ ಬಳಸಿಕೊಂಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಸ್ವಇಚ್ಛಾ ಹೇಳಿಕೆ ನೀಡುವಾಗ ಒಪ್ಪಿಕೊಂಡಿರೋ ಆರೋಪಿ ದರ್ಶನ್ ಮೇಕಪ್ ಮ್ಯಾನ್, ಕಾಸ್ಟ್ಯೂಮ್ ಡಿಸೈನರ್, ಸ್ಟೋನಿ ಬ್ರೂಕ್ ಸಿಬ್ಬಂದಿಯಿಂದಲೂ ದರ್ಶನ್ ಭಾಗಿ ಬಗ್ಗೆ ಹೇಳಿಕೆ ನೀಡಿದ್ರು. ಮನೆ, ರೆಸ್ಟೋ ಬಾರ್, ಶೂಟಿಂಗ್ ಸ್ಪಾಟ್, ಮೈಸೂರು ಜಿಮ್ ಸೇರಿ ಹಲವೆಡೆಯ ಪ್ರಮುಖ ಸಾಕ್ಷಿಗಳನ್ನ ದಾಖಲಿಸಿರುವ ಪೊಲೀಸರು ಪಿನ್ ಟು ಪಿನ್ ಮಾಹಿತಿಯನ್ನ ಕಲೆ ಹಾಕಿದ್ರಂತೆ. ಸಾಕ್ಷಿಯೆಲ್ಲ ಸಿಕ್ಕ ಹಿನ್ನೆಲೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲು ಮುಂದಾಗಿದ್ರಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಇದು ದರ್ಶನ್ ಅಭಿಮಾನಿಗಳಿಗೆ ಸಂಬಂಧಪಟ್ಟ ಸುದ್ದಿ. ನೋಡಿ, ನೀವು ಈ ಸ್ಟೋರಿ ನೋಡಿ ದರ್ಶನ್ ಅವರನ್ನು ಭೇಟಿ ಆಗಬೇಕು ಅಂದುಕೊಂಡವರು ಮಿಸ್ ಮಾಡಬೇಡಿ. ಜೈಲಲ್ಲಿರುವ ದರ್ಶನ್ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಯಾರೇ ಭೇಟಿಗೆ ಬಂದರೂ ಕೂಡ ಇವರ ಪರ್ಮಿಷನ್ ಕೇಳಬೇಕು. ದರ್ಶನ್ ಇರುವ ಬ್ಯಾರಕ್ ಬಳಿ ಅಧಿಕಾರಿಯೊಬ್ಬರ ನೇಮಕವಾಗಿದೆ. ACP ಕ್ಯಾಡರ್ ಹೊಂದಿರುವ ಅಧಿಕಾರಿಯಿಂದ ಭದ್ರತೆ. ಯಾರೇ ಭೇಟಿಗೆ ಬಂದರೂ ಕೂಡ ಈ ಅಧಿಕಾರಿ ಅನುಮತಿ ಬೇಕು. ಇವರ ಅನುಮತಿ ಬಳಿಕ ದರ್ಶನ್ ಬಳಿ ಲೆಟರ್ ಹೋಗುತ್ತೆ. ಅವರು ಬೇಕೋ ಬೇಡೋ ಅಂತ ಹೇಳ್ತಾರೆ. ಆಮೇಲೆ ಯಾರನ್ನು ಕೂಡ ಭೇಟಿ ಆಗೋದಿಲ್ಲ ಅಂತ ಅವರು ಹೇಳ್ತಾನೆ ಕೂಡ ಇದ್ದಾರೆ. ಸೊ ಹಾಗಾಗಿ ನಿಮ್ಮ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಏನದು? ನೋಡಿ, ಇವರೆಲ್ಲ ಬಂದಿರುವಂಥದ್ದು. ಹಾಗೆ ಬಂದ ತಕ್ಷಣ ನಿಮ್ಮನ್ನಲ್ಲಿ ಕಳಿಸೋದಿಲ್ಲ. ಓಕೆ, ನಿಮ್ಮ ಅಧಿಕಾರಿಗಳು ಅಲ್ಲಿ ಅವರ ಬಳಿ ಹೋಗಬೇಕಾಗತ್ತೆ. ಅವರ ಬಳಿ ಹೋದ ನಂತರ ನಿಮ್ಮೆಲ್ಲ ಮಾಹಿತಿಗಳನ್ನು ಕಲೆ ಹಾಕ್ತಾರೆ. ಆಮೇಲೆ ಕೊಡಬೇಕಾ ಕೊಡಬಾರ್ದು ಅಂತೇಳಿ ದರ್ಶನ್ ಡಿಸೈಡ್ ಮಾಡ್ತಾರೆ. ಸೊ ಇದೆಲ್ಲವೂ ನಡೆಯುತ್ತೆ. ಸೊ ಹಾಗಾಗಿ ಒಂದು ಕಣ್ಣಿಟ್ಟಿರ್ತಾರೆ ಪ್ರತಿಯೊಬ್ಬರ ಪರ್ಮಿಷನ್, ಯಾರು ಏನು ಎತ್ತ ಎಲ್ಲಿಂದ ಬಂದರು ಅಂತೇಳಿ ಕೆಲವು ಮಾಹಿತಿಗಳು ಹೋಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ಅನಿಸೋದು ನಿಜವಾಗ್ಲೂ ದರ್ಶನ್ ಫ್ಯಾನ್ಸ್ಗಳೆಲ್ಲ ಸೇರಿ ಈ ಡೆಂಗಿ ಸಮಯದಲ್ಲಿ ಒಂದು ರಕ್ತದಾನ ಮಾಡಿದರೆ ಒಂದು ದೊಡ್ಡ ಒಂದು ಪಾಸಿಟಿವ್ ಸುದ್ದಿ ಹೊರಗೋಗುತ್ತೆ. ಏನಪ್ಪ ದರ್ಶನ್ ಹುಡುಗರು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ರು ಅಂತ ಹೋಗೋದು ಬೆಟರ್ ಅಂತ ನನ್ನ ಭಾವನೆ. ಮಾದೇಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಅಬ್ಸಲ್ಯೂಟ್ಲಿ ಯಾರು ಬಂದರೂ ಕೂಡ ಅಷ್ಟೇ, ದರ್ಶನ್ ಫ್ಯಾನ್ ಅಂತಲ್ಲ, ಯಾರು ಬಂದರೂ ಕೂಡ ಇದೇ ಕ್ರಮ ಆಗುತ್ತೆ. ಇದರಲ್ಲಿ ವಿಶೇಷತೆ ಏನು? ಜಯಪ್ರಕಾಶ್, ಈಗಾಗಲೇ ಒಂದಷ್ಟು ವಿಚಾರಗಳು ಕೂಡ ಜೈಲಿನಲ್ಲಿ ಬೆಳಕಿಗೆ ಬಂದಿತ್ತು. ಅಂದರೆ ಈ ಮುಂಚೆ ಒಂದಷ್ಟು ವ್ಯಕ್ತಿಗಳು ಭೇಟಿಯಾದಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದಂಥ ಚರ್ಚೆಗಳನ್ನು ಕೂಡ ಮಾಡಿದ್ರು ಅನ್ನೋಂಥ ಒಂದಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬಂದಿತ್ತು. ಎಕ್ಸಾಂಪಲ್ ಹೇಳಬೇಕು ಅಂದರೆ ಸಮತಾ, ಅಂದರೆ ಪವಿತ್ರ ಗೌಡ ಅವರ ಸ್ನೇಹಿತೆ ಸಮತಾ ಅವರು ದರ್ಶನ್ ಜೊತೆ ವಿಚಾರಣೆ ಅಂದರೆ ಮಾತನಾಡಿ ಒಂದಷ್ಟು ಯೋಚನೆಗಳನ್ನು ಮಾಡಿದ್ರು ಅನ್ನುವಂಥ ಶಂಕೆ ಕೂಡ ಪೊಲೀಸರಿಗಿತ್ತು. ಯಾಕಂದರೆ ಆಕೆ ಈ ಒಂದು ಕೇಸ್ನಲ್ಲಿ ರೇಣುಕಾಸ್ವಾಮಿಯವರ
ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಮಾಡಿರುವಂಥ ವೈದ್ಯರ ಪತ್ನಿ ಆಗಿರ್ತಾಳೆ. ಹೀಗಾಗಿ ಎಲ್ಲೋ ಒಂದು ಕಡೆ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ತಿದ್ದೋದಕ್ಕೆ ಒಂದು ಸಂಚಾರ ನಡೆಸಲಾಗಿತ್ತು ಅನ್ನುವಂಥ ಶಂಕೆ ಕೂಡ ಪೊಲೀಸರಿಗಿತ್ತು. ಅದೊಂದು ಆಧಾರದ ಮೇಲೆ ಆಕೆಯನ್ನು ಕರೆಸಿ ಪೊಲೀಸರು ಈಗಾಗಲೇ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ಹೀಗಾಗಿ ದರ್ಶನ್ನ ಯಾರೇ ಮೀಟ್ ಆದರೂ ಕೂಡ ಬೇರೆ ಒಂದು ವಿಚಾರಗಳು, ಯಾಕಂದರೆ ಜೈಲಿನಲ್ಲಿ ಇದ್ದುಕೊಂಡೇ ಹೊರಗಡೆ ಒಂದಷ್ಟು ಸಾಕ್ಷ್ಯನಾಶಗಳನ್ನು ಮಾಡುವಂಥ ಸಾಧ್ಯತೆಗಳು ಕೂಡ, ಚರ್ಚೆಗಳು ಕೂಡ ನಡಿಬೋದು ಅನ್ನುವಂಥ ಶಂಕೆ ಕೂಡ ಈಗಾಗಲೇ ಅಧಿಕಾರಿಗಳಿಗೆ ಮೂಡಿದೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ನ ಯಾರೇ ಭೇಟಿಯಾದರೂ ಕೂಡ ಅದು ಅಲ್ಲಿರುವಂಥ ACP ಕ್ಯಾಡರ್ ಅಧಿಕಾರಿಯ ಪರ್ಮಿಷನ್ ಇಲ್ಲದೇನೆ ದರ್ಶನನ್ನ ಮೀಟ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತೇಳಿ ಈಗಾಗಲೇ ಹಿರಿಯ ಅಧಿಕಾರಿಗಳು ಸೂಚನೆ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಪ್ರತಿಯೊಂದು ಹಂತದಲ್ಲೂ ಕೂಡ ದರ್ಶನ್ ಈ ಒಂದು ಕೇಸ್ನಲ್ಲಿ ಅರ್ಥ ಆಯ್ತು. ಅಂದರೆ ದರ್ಶನ್ ಫ್ಯಾನ್ ಹೆಸರಲ್ಲಿ ಬಂದು ದರ್ಶನ್ ಏನೋ ಮಾಹಿತಿ ಕೊಟ್ಟು ಹಂಗೆ ಮಾಡಿ ಹಿಂಗೆ ಮಾಡಿ ಇಲ್ಲಿದೆ ಸಾಕ್ಷ್ಯನಾಶ ಮಾಡಿ ಅಂತ ಐಡಿಯಾ ಕೊಡ್ಬೋದೇನೋ ಅನ್ನೋ ಕಾರಣಕ್ಕಿರ್ಬೋದು. ಬಟ್ ಐ ಡೋಂಟ್ ನೋ, ಅದು ಪೊಲೀಸರ ಸಮ್ಮುಖದಲ್ಲೇ ಮಾತಾಡೋದು, ನನಗೆ ಗೊತ್ತಿರೋ ಪ್ರಕಾರ ಪೊಲೀಸರ ಸಮ್ಮುಖದಲ್ಲೇ ಮಾತಾಡೋದು. ಆದರೂ ಕೂಡ ಪೊಲೀಸರು ಒಮ್ಮೆ ಅಡ್ಜಸ್ಟ್ ಮಾಡಿಬಿಡ್ತಾರೆ, ಆಯ್ತು ಮಾತಾಡ್ಕೊಳ್ಳಿ ಅಂತ ಬಿಟ್ಬಿಡ್ತಾರೆ. ಅದು ಚಾನ್ಸಸ್ ಇರುತ್ತೆ. ದೊಡ್ಡ ಸ್ಟಾರ್ ರೀ, ಆಯ್ತು ಸರ್ ಮಾತಾಡ್ಕೊಳ್ಳಿ ನಿಮ್ದೇನು ಅಂತ. ಆ ಸಂದರ್ಭದಲ್ಲಿ ನೋಡಪ್ಪ ಅಲ್ಲೇನೋ ಇಟ್ಟಿದ್ದೀನಿ, ಇಲ್ಲಿ ಮಾಡೋದು ಅಂತ ಇಷ್ಟೆಲ್ಲ ಕಿರಿಕಿರಿ ಮಾಡ್ಕೊಳ್ಳೋಕ್ಕಿಂತ ನಾನು ಫ್ಯಾನ್ಸ್ಗಳಿಗೆ ಹೇಳೋದು ಇಷ್ಟೇ. ನೋಡ್ರಪ್ಪ, ಡೆಂಗಿ ತಾಂಡವಾಡ್ತಾ ಇದೆ ರಾಜ್ಯದಲ್ಲಿ. ದರ್ಶನ್ ಅವರೇ ಹೇಳಿದ ಪ್ರಕಾರ 50 ಲಕ್ಷ ಫ್ಯಾನ್ಸ್ಗಳಿದ್ದಾರೆ ಅಂದರೆ ಮಿನಿಮಮ್ ಅವ್ರು ಹೇಳಿದ್ದು, ಜಾಸ್ತಿನೇ ಇರ್ಬೋದು. ನೀವೆಲ್ಲ ಸೇರಿ ಆಯಾಯ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಒಂದು ರಕ್ತದಾನ ಶಿಬಿರ ಮೂಲಕ ಇಡೀ ಸರ್ಕಾರಕ್ಕೆ ಒಂದು 10 ಲಕ್ಷ ಬಾಟಲ್ನಷ್ಟು ರಕ್ತ ಬಂದರೂ ಕೂಡ ಕರ್ನಾಟಕದಲ್ಲಿ ರಕ್ತ ಇಲ್ಲ. ಡೆಂಗ್ಯೂ ಬಂದಾಗ ಇವ್ರಿಗೆ ಗೊತ್ತಿಲ್ಲ. ಈ ಸರ್ಕಾರಗಳು ಯಾವುದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ನಾನು ದುಡ್ಡು ಹೊಡೆದನ, ನೀನು ಹೊಡೆದನ, ಅವನು ಹೊಡೆದಿದ್ದಾನೆ, ಅವರು ಏನು ಹೊಡೆದ್ರು ಅಂತೇಳಿ ನಾವು ನಾಳೆ ಅಟ್ಯಾಕ್ ಮಾಡೋಣ ಅಂತ ಮಾತಾಡ್ತಿದ್ದಾರೆ. ಬಿಟ್ಟರೆ ನನಗೆ ತುಂಬ ಕಳಕಳಿ ಇದೆ. ರಕ್ತ ಇಲ್ಲ ಸರ್ ವೀಕ್ಷಕರೇ, ರಕ್ತ ಇಲ್ಲ ಕರ್ನಾಟಕದಲ್ಲಿ. ಡೆಂಗ್ಯೂ ಏನಾದರೂ ಜಾಸ್ತಿ ಆಗಿಬಿಟ್ರೆ ನಿಮಗೆ ಪ್ಲೇಟ್ಲೆಟ್ಸು ಏನೂ ಇಲ್ಲ, ಮಣ್ಣಾಂಗಟ್ಟಿನೂ ಇಲ್ಲ. ಮೈಸೂರಲ್ಲಂತೂ ಪರಿತಪಿಸ್ತಾ ಇದ್ದಾರೆ. ದಯವಿಟ್ಟು ನಾಟ್ ಓನ್ಲಿ ದರ್ಶನ್ ಅಭಿಮಾನಿಗಳು ಆದಷ್ಟು ರಕ್ತದಾನ. ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಬಿ ನಾಗೇಂದ್ರ ಅವರು ಇಡಿ ಕಸ್ಟಡಿಯಲ್ಲಿ. ಬಟ್ ನೆಕ್ಸ್ಟ್ ಸರದಿ ಯಾರದ್ದು ಅನ್ನುವಂಥ ಪ್ರಶ್ನೆಗೆ ದದ್ದಲ್ ಅವರು ನಿನ್ನೆ 10 ಗಂಟೆಯ ವಿಚಾರಣೆಯ ಬಳಿಕ ಅವರು ಹೊರಗಡೆ ಬಂದರು. ಬಟ್ ಇವತ್ತು ಮತ್ತೆ ವಿಚಾರಣೆಗೆ ಬರಬೇಕು ಅಂತ ಸೂಚನೆ ಕೊಟ್ಟು ಇಡಿ ಅಧಿಕಾರಿಗಳು ಕಳಿಸಿದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ದದ್ದಲ್ ಅವರ ಬಂಧನ ಆಗಬಹುದು ಅಂತ. ನಾಗೇಂದ್ರ ಬಳಿಕ ಅರೆಸ್ಟ್ ಆಗ್ತಾರ ಶಾಸಕ ದದ್ದಲ್? ಈ ಪ್ರಶ್ನೆ ಕಾಡ್ತಾ ಇದೆ. ನಾಗೇಂದ್ರ ಬಳಿಕ ಶಾಸಕ ಬಸವನಗೌಡ ದದ್ದಲ್ ಅವರ ಸರದಿ. ಇಂದು ಸಹ ಇಡಿಯಿಂದ ಶಾಸಕ ದದ್ದಲ್ ಅವರ ವಿಚಾರಣೆ ಆಗುತ್ತೆ, ಬರಬೇಕು ಅಂತ ಹೇಳಿ ಕಳಿಸಿದ್ದಾರೆ. ನಿನ್ನೆ ಸತತ 10 ತಾಸು ದದ್ದಲ್ ಅವರ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ಮಾಡಿದ್ರು. 10 ತಾಸು ವಿಚಾರಣೆ ಮುಗಿಸಿ ವಾಪಸ್ ಬಂದಾಗ ನನಗೊಂದು ಅವ್ರನ್ನ ನೋಡಿದಾಗ ಅನ್ಸಿದ್ದು, ಬದುಕಿತು ಬಡ ಜೀವ ಅನ್ನೋ ರೀತಿಯಲ್ಲಿ ಇತ್ತು. ಒಂಥರ ಭಯದಲ್ಲಿ ಓಡಾಡ್ತಾ ಇದಾರೆ ದದ್ದಲ್ ಅವರು ಅಂತ. ನಾನು ಯಾಕೆ ML ಆಗ್ಬಿಟ್ನೋ ಅನ್ನೋ ರೀತಿಯಲ್ಲಿ ನನಗೆ ಯಾಕಪ್ಪ ಕಾಟ ಕೊಡ್ತಾ ಇದೆ. ಅದು ಪರ್ಟಿಕ್ಯುಲರ್ ಆಗಿ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಸ್ಥಾನ ಯಾಕೆ ಕೊಟ್ರಿ ಅನ್ನೋ ರೀತಿಯಲ್ಲಿ. ಆದರೆ ನೀವು ನೋಡಿ 187 ಕೋಟಿ ತಲೆ 95 ಕೋಟಿ ಎಷ್ಟು ನೋಡಿ, ಇವರೆಷ್ಟು ಆಲೋಚನೆ ಮಾಡಬೇಕು. ನಮ್ಗೆ ಯಾಕೆ ಈಗ ಸ್ವಾತಂತ್ರ್ಯ ಬಂದ ನಂತರ ಒಂದು ರಿಸರ್ವೇಷನ್ ಅಂತ ಬಂತು. ಯಾಕೆ ರಿಸರ್ವೇಷನ್ ಅಂತ? ಮಹಿಳಾ ರಿಸರ್ವೇಷನ್ ಬಿಡಿ, ಅದು ಬೇರೆ ವಿಚಾರ. ಈ ದಲಿತರಿಗೆ ಬಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಅದು ಕೂಡ ಹಂಗೆ ಹೇಳಬಾರ್ದು ಅಂತೆಲ್ಲ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, SC ST ಇವರೆಷ್ಟು ತುಳಿತಕ್ಕೊಳಗಾಗೋದು ಜೀವನ ಪೂರ್ತಿ. ಹಾಗೇನು ಮಾಡಿದ್ರು, ಈಗ 224 ವಿಧಾನಸಭಾ ಇದ್ದರೆ ಒಂದು 50 ಕ್ಷೇತ್ರ ಅಥವಾ 60 ಕ್ಷೇತ್ರ SCಗಳಿಗೆ ಮತ್ತು STಗೆ ಮೀಸಲು, ಅವರೇ ಗೆದ್ದು ಬರಬೇಕು. ಆಮೇಲೆ ಕೆಲವು ಗೆದ್ದು ಬಂದವರು ಮಾಡಿದ್ದೇನು ಅಂತ ನನಗೂ ಗೊತ್ತಿದೆ, ಏನೂ ಮಾಡಿಲ್ಲ ಅವರು. ಕರೆಕ್ಟ್ ಆಯಿತಾ? ಆದರೂ ಟೈಮ್ ಕೊಡೋಣ. ಇಂಥ ನಿಗಮ ಈಗ ಇದಕ್ಕಿರುವಂಥ ದುಡ್ಡು ಬೇರೆ ಯಾರಿಗೂ ಹಾಕೋಂಗಿಲ್ಲ. ಆ ದುಡ್ಡು 187 ಕೋಟಿಯನ್ನು ಇನ್ನೊಬ್ಬ ಬಡವ ಬಂದ, ಲಿಂಗಾಯತರ ಬಡವನೇ ಆಗಿರಲಿ, ಒಕ್ಕಲಿಗ ಬಡವನೇ ಆಗಿರಲಿ, ಅವನಿಗೆ ಅವಕಾಶ ಇಲ್ಲ ಅದರಲ್ಲಿ. ಬೇಡ, ಬೇಕಾಗಿಲ್ಲ. ಇವರಿಗೆ ಕೊಡಿ, ವಾಲ್ಮೀಕಿ ಸಮುದಾಯಕ್ಕೆ. ಯಾರದನ್ನು ನೋಡ್ಕೋಬೇಕು? ಯಾವುದೋ ಬೇರೆ ಜಾತಿಯವು ನೋಡೋದು ಬೇಡ. ದೊಡ್ಡ ಜಾತಿ ಸಣ್ಣ ಜಾತಿಯಿಂದ ನಾವು ತಲೆಯಲ್ಲಿ ಕಟ್ಕೊಂಡಿದ್ದೀವಲ್ವ. ನಮ್ಮದೊಂದು ದುರಾದೃಷ್ಟ. ಜಾತಿಯಲ್ಲೇ ನಾವು ಇದು ಮಾಡ್ಕೊಳ್ಳೋವಂಥದ್ದು.